ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ನಾನು ಸ್ವಲ್ಪ ವಿಷಯವನ್ನು ನಿಮಗೆ ತಿಳಿಸಿ ಹೇಳುವಂತ ನಾನು ನಮ್ಮ ನೆರೆಮನೆಯ ನಿಖಿತಾ ಪೆಜೆತ್ತಾಯ ಅವರನ್ನು ನಾನು ಕರ್ಕೊಂಡು ಬಂದಿದ್ದೇನೆ. ಅವಳು ತುಂಬಾನೇ ಈ ಧಾರ್ಮಿಕ ವಿಚಾರವಾಗಿ ತುಂಬಾನೇ ತಿಳ್ಕೊಂಡಿದ್ದಾಳೆ. ಅವಳಿಂದಲೇ ನಾವು ಕೆಲವು ವಿಷಯಗಳನ್ನೀಗ ತಿಳ್ಕೊಳ್ಳೋಣ. ಮೊದಲಿಂದಾಗಿ ನಮ್ಮ ಸನಾತನ ಧರ್ಮದಲ್ಲಿ ಈ ಜುಲೈ ತಿಂಗಳಿನಿಂದ ಇನ್ನು ಬರೋ ತಿಂಗಳು, ಅದರ ಬರೋ ತಿಂಗಳು ಎಲ್ಲ ತುಂಬಾ ಹಬ್ಬ ಹರಿದಿನಗಳನ್ನು ನಾವು ಆಚರಿಸಲಿಕ್ಕಿದ್ದೇವೆ. ಜುಲೈ ಸ್ಟಾರ್ಟ್ ಆಗ್ತಾ ಇರುವ ಹಾಗೆ ಈಗ ಇನ್ನು 4 ತಿಂಗಳು ಚಾತುರ್ಮಾಸ ಅಂತ ಈಗಾಗಲೇ ಶುರುವಾಗಿದೆ. ಇದು ಚಾತುರ್ಮಾಸದ ಮೊದಲನೇ ತಿಂಗಳು. ಚಾತುರ್ಮಾಸ ಅಂತ ಅಂದ್ರೆ ಯೋಗ ನಿದ್ರೆಗೆ ನಮ್ಮ ಭಗವಂತನು ಯೋಗ ನಿದ್ರೆಗೆ ಹೋಗ್ತಾರೆ ಅಂತ. ಈ ಸಂದರ್ಭದಲ್ಲಿ ನಮ್ಮ ಕೆಲವು ಒಳ್ಳೆ ಕಾರ್ಯಗಳೆಲ್ಲ ನಾವು ಮಾಡುವುದಿಲ್ಲ. ತುಂಬಾ ವ್ರತಗಳು ಹಾಗೆ ಕೆಲವು ಹೋಮ ಹವನಗಳನ್ನೆಲ್ಲ ಮಾಡ್ಲಿಕ್ಕೆ ಸೂಕ್ತ ಇದು. ಅಂಥದ್ರಲ್ಲಿ ಈ ಚಾತುರ್ಮಾಸ್ಯ ಅಂದ್ರೆ ಏನು ಮತ್ತೆ ಅದನ್ನ ನಾವು ಆಚರಣೆ ಮಾಡುವುದು ಹೇಗೆ, ಅದು ತುಂಬಾ ಜನಕ್ಕೆ ನಮಗೆ ಗೊತ್ತಿರುವುದಿಲ್ಲ. ನಾವು ಆಚರಿಸುವುದೂ ಇಲ್ಲ. ಅದನ್ನು ನಾವು ಆಚರಿಸಿದ್ರೆ ಏನೆಲ್ಲ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನೆಲ್ಲ ನಮ್ಮ ನಿಖಿತಾ ಅವರು ಈಗ ನಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ಲಿಕ್ಕಿದ್ದಾಳೆ. ನಾವು ಅದನ್ನು ಅವಳ ಬಾಯಿಂದನೇ ಕೇಳ್ಕೊಳ್ಳೋಣ. ನಿಖಿತಾ, ಈ ಚಾತುರ್ಮಾಸ್ಯ ಅಂತ ಹೇಳಿದ್ರೆ ಒಂದು ವ್ರತ ಅಂತ ಎಲ್ರಿಗೂ ಗೊತ್ತು. ಹೌದು, ಈ ವ್ರತದ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆಲ್ಲ ಹೇಳಿ. ಶ್ರೀಕೃಷ್ಣಾಯ ನಮಃ. ಶೈಲಾ ಅವರು ಹೇಳಿದ ಹಾಗೆ ಈಗ ನಡೀತಿರುವಂತದ್ದು ಚಾತುರ್ಮಾಸದ ಪರ್ವಕಾಲ. ಈ ಚಾತುರ್ಮಾಸ ಅಂದ್ರೆ ಏನು? ಚಾತುರ್ಮಾಸ ಅಂತ ಹೇಳಿದ್ರೆ 4 ತಿಂಗಳು ಅಂತ ಅರ್ಥ. 4 ತಿಂಗಳು ಈ ವರ್ಷದಲ್ಲಿ, ಇಡೀ ಪೂರ್ತಿ ವರ್ಷದಲ್ಲಿ ಈ 4 ತಿಂಗಳಿಗೆ ಯಾಕೆ ಇಷ್ಟು ಮಹತ್ವ ಅಂತ ಹೇಳಿದ್ರೆ, ಒಂದು ಭಗವಂತ ನಾರಾಯಣ ಯೋಗ ನಿದ್ರೆಗೆ ಹೋಗಿರ್ತಾನೆ ಅಂತ. ಸರಿ, ಯೋಗ ನಿದ್ರೆ ಹಾಗಾದ್ರೆ ನಾವೆಲ್ಲ ಮಲ್ಗೋದು, ಏಳೋದು ಎಲ್ಲ ಮಾಡ್ತೀವಿ, ತಿನ್ನೋದು, ಆಚೆ ಹೋಗೋದೆಲ್ಲ ಅದು ಮನುಷ್ಯರ ಒಂದು ಚಟುವಟಿಕೆ. ಭಗವಂತನು ಮಲಗ್ತಾನೆ ಅಂತ ಹೇಳಿದ್ರೆ ಅವನು ಮನುಷ್ಯರ ತರನೇ ಆಯ್ತಲ್ಲ. ಏನ್ ಡಿಫ್ರೆನ್ಸ್? ದೇವರು ಅಂತ ಹೇಳಿದ್ರೆ ಏನ್ ಡಿಫ್ರೆನ್ಸ್ ಹಾಗಾದ್ರೆ ಅಂತ ಹೇಳಿದ್ರೆ, ಯೋಗ ನಿದ್ರೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಅದು ಒಂದು ನಟನೆ. ಏನು ಅಂತ ಹೇಳಿದ್ರೆ, ಭಗವಂತ ಯೋಗ ನಿದ್ರೆಗೆ ಹೋಗುವಾಗ ಆ ಸಮಯದಲ್ಲಿ ನಾವು ಕಾರ್ಯ ಮಾಡೋದ್ರಿಂದ ಅಥವಾ ಭಗವಂತನಿಗೆ ಪ್ರೀತಿ ಆಗುವ ಕಾರ್ಯವನ್ನು ಮಾಡಿದ್ರೆ ನಮ್ಗೆ ಪುಣ್ಯ ಅಂತ ಹೇಳುವ ಒಂದೇ ವಿಷಯಕ್ಕೆ ಅವನು ನಿದ್ರೆಯಲ್ಲಿ ಇದ್ದ ಹಾಗೆ ನಟನೆ ಮಾಡುದು. ಈಗ ದೇವರು ಅವರು ರಾಕ್ಷಸರನ್ನು ಕೊಲ್ಲಿಕ್ಕೆ ಇಲ್ಲಿ ಕೆಳಗೆ ಬರ್ಬೇಕಾಗಿಲ್ಲ ಅಲ್ಲ, ಮೇಲೆಯಲ್ಲಿ ಇದ್ದೇ ಇವ್ರು ಸಾಯ್ಬೇಕು ಅಂತ ಹೇಳಿದ್ರೆ ರಾಕ್ಷಸ ಸಾಯ್ತಾನೆ. ಆದ್ರೂ ಬಂದು ಎಲ್ರಿಗೂ ಇಡೀ ರಾಮಾಯಣ ಮಹಾಭಾರತ ಎಲ್ಲ ಕೃಷ್ಣ ರಾಮದೇವರು ಎಲ್ರು ಬಂದು ಜಗತ್ತಿಗೆ ಅಂದ್ರೆ ಮನುಷ್ಯರ ತರನೇ ಬದುಕಿ ತೋರಿಸಿದ್ದಾರೆ. ಅದ್ ಯಾಕೆ? ಇಲ್ಲದಿದ್ರೆ ನಮ್ಗೆ ಅವನ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ವಿಷಯವೇ ಇರುವುದಿಲ್ಲ. ಕಥೆ ಇಲ್ಲದಿದ್ರೆ ನಾವು ಯಾರ ಮೇಲೆ ಧ್ಯಾನ ಮಾಡುದು, ಹೇಗೆ ಧ್ಯಾನ ಮಾಡುದು? ಒಂದು ಏನಾದ್ರೂ ಕಥೆ ಇದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಏನಾದ್ರೂ ನಮ್ಗೆ ನಾವು ಚಿಂತನೆ ಮಾಡದಿದ್ರೆ ನಮ್ಗೆ ಪುಣ್ಯ ಇಲ್ಲ. ನಮ್ಗೆ ಪುಣ್ಯ ಬೇಕು ಅಂತ ಹೇಳಿದ್ರೆ ಚಿಂತನೆ ಮಾಡ್ಬೇಕು. ಅದಕ್ಕೋಸ್ಕರ ದೇವರು ಬಂದು ಮನುಷ್ಯರ ರೂಪದಲ್ಲಿ ಬಂದು ಎಲ್ಲ ಚಟುವಟಿಕೆ ಅಂದ್ರೆ ಒಂದು ನಾವು ಹೇಗೆ ಬದುಕಬೇಕು ಅಂತ ತೋರಿಸ್ಲಿಕ್ಕೋಸ್ಕರ, ಇನ್ನೊಂದು ನಮ್ಗೆ ಚಿಂತನೆ ಮಾಡ್ಲಿಕ್ಕೆ ತುಂಬಾ ವಿಷಯ ಸಿಗ್ತದೆ ಅದಕ್ಕೋಸ್ಕರ. ಹಾಗೆ ಇನ್ನು ಯೋಗ ನಿದ್ರೆ ಎಂಬುದು ಒಂದು ನಟನೆ, ಅದಕ್ಕೆ ಯೋಗ ನಿದ್ರೆ ಅಂತ ಹೇಳೋದು. ಹಾಗಾದ್ರೆ ಈ 4 ತಿಂಗಳಲ್ಲಿ ಏನ್ ಮಾಡಬಹುದು, ಯಾವುದನ್ನು ಮಾಡಬಾರ್ದು ಎಂಬುದಾಗಿ ಪ್ರಶ್ನೆ ಬರುವುದು. ಮುಖ್ಯವಾಗಿ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ, ಅಂದ್ರೆ ಸೆಲ್ಫ್ಲೆಸ್ ಆಕ್ಷನ್. ಕರ್ಮ ಅಂತ ಹೇಳಿದ್ರೆ ಆಕ್ಷನ್. ಸೊ ಸೆಲ್ಫ್ಲೆಸ್ ಆಗಿ ಅಂದ್ರೆ ನಮ್ಗೆ ಯಾವುದೇ ಉದ್ದೇಶ ಇಲ್ಲದೆ ಹೀಗಾಗ್ಬೇಕು, ಹೆಚ್ಚಾಗಿ ನಾವು ಏನಾದ್ರೂ ಮಾಡುದಾದ್ರೆ ಆಸೆ ಇಟ್ಕೊಂಡು ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ಇಟ್ಕೊಂಡು ನಾವು ದೇವ್ರದೆಲ್ಲ ಮಾಡುದು. ಸೊ ಆ ತರ ಕರ್ಮವನ್ನು ಮಾಡಬಾರ್ದು. ಸೊ ಅದಕ್ಕೆ ಸಂಬಂಧಪಟ್ಟೆ ಈಗ ಏನಾದ್ರೂ ಮಕ್ಕಳಾಗ್ಬೇಕು ಮದುವೆ ಆಗ್ಬೇಕು ಈ ತರ ಉದ್ದೇಶ ಇಟ್ಕೊಂಡು ಹೋಮ ಮಾಡುದು ಅಥವಾ ಯಾಗ ಮಾಡುದು ಈ ಟೈಮಲ್ಲಿ ಮಾಡಬಾರ್ದು ಅಂತ ಹೆಚ್ಚಾಗಿ ನಿಷೇಧ ಮಾಡ್ತಾರೆ. 4 ತಿಂಗಳು ಅದಕ್ಕೆ ಮದ್ವೆ ಉಪನಯನ ಇತ್ಯಾದಿ ಶುಭ ಕರ್ಮಗಳು ಮಾಡೋದಿಲ್ಲ ಈ ಕಾಲದಲ್ಲಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಫೋಕಸ್ ಶುಡ್ ಬಿ ದೇವರು ಮಾತ್ರ ಅಂತ, ಅವನಿಗೆ ಪ್ರೀತಿ ಆಗುವ ಹಾಗೆ ನಾವು ಎಲ್ಲ ಕರ್ಮವನ್ನು ಮಾಡ್ಬೇಕು ಅಂತ ಈ 4 ತಿಂಗಳಲ್ಲಿ. ಸೊ ಆದಷ್ಟು ಜಪ ಮಾಡುದು, ಯಾಕೆ? ಉದ್ದೇಶ ಇಲ್ಲದೆ ದೇವರಿಗೆ ಪ್ರೀತಿ ಆಗ್ಬೇಕು ಅಂತ ಆದಷ್ಟು ಜಪ ಮಾಡುದು, ಬೆಳಗ್ಗೆ ಬೇಗ ಎದ್ದು ಸರೋವರ ಇತ್ಯಾದಿ ನದಿಗಳಲ್ಲಿ ಸ್ನಾನ ಮಾಡುದು, ಆಮೇಲೆ ನಿಷ್ಕಾಮವಾಗಿ ಹೋಮ ಹವನ ಮಾಡುದು ಅಂದ್ರೆ ದೇವರಿಗೆ ಪ್ರೀತಿಗೆ ಅಂತ, ಮತ್ತೆ ವ್ರತ
ಆಹಾರದಲ್ಲಿ ಒಂದು ನಿಯಮ. ಈ ರೀತಿಯಾಗಿ ಮಾಡುವಂತಹ ಕರ್ಮಗಳಿಗೆಲ್ಲ ಅನಂತ ಫಲ ಅಂತ ಹೇಳ್ತಾರೆ. ನಾವು ಬೇರೆ ತಿಂಗಳಲ್ಲಿ ನಿಷ್ಕಾಮವಾಗಿ ಅಂದ್ರೆ ಭಗವಂತನಿಗೆ ಪ್ರೀತಿ ಆಗ್ಬೇಕು ಅಂತ ಮಾಡುವಂತಹ ಕರ್ಮಕ್ಕಿಂತಲೂ ಚಾತುರ್ಮಾಸದಲ್ಲಿ ಮಾಡುವುದು ತುಂಬಾ ಫಲ ಕೊಡ್ತದೆ, ಅನಂತ ಫಲ ಅಂತ. ಅವ್ರು ಅನಂತ ಮೀನ್ಸ್ ಇನ್ಫಿನಿಟ್, ಅಂದ್ರೆ ಅದಕ್ಕೆ ಲೆಕ್ಕವೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಪುಣ್ಯಕ್ಕೆ ಲಿಮಿಟೇ ಇಲ್ಲ ಅಂತ. ಹಾಗಾಗಿ ಸರಿ, ಇನ್ನೊಂದು ಮುಖ್ಯವಾಗಿ ಚಾತುರ್ಮಾಸ ಅಂತ ಹೇಳಿದ್ರೆ ವ್ರತ ಯಾಕೆ ಮಾಡ್ಬೇಕು? ನಮ್ಗೆ ವ್ರತ ಅಂತ ಹೇಳಿದ್ರೆ ಅದೇ ಎಲ್ಲವನ್ನು ಅಂದ್ರೆ ತಿನ್ನೋದ್ ವಸ್ತು ಎಲ್ಲ ಬಿಡ್ಬೇಕಲ್ಲ. ಇದನ್ನೆಲ್ಲ ನಾವು ಎಂತ ನಾಲಿಗೆಲ್ಲ ಕಟ್ಕೊಂಡು ಯಾಕೆ ವ್ರತ ಮಾಡ್ಬೇಕು ಅಂತ ಎಲ್ರಿಗೂ ಇದು, ನಾವು ಎಂಜಾಯ್ ಮಾಡ್ತೀವಪ್ಪ ಅಂತ. ಕೊನೆಗೆ ಎಂಜಾಯ್ ಮಾಡಿ ಮಾಡಿ ಡಾಕ್ಟರ್ಗಳು ವ್ರತ ಮಾಡಿಸ್ತಾರೆ, ಇದನ್ನು ಬಿಡಿ ಅದನ್ನು ಬಿಡಿ ಆ ರೂಪದಲ್ಲಿ. ಆಗ ಬೇರೆ ಬೇರೆ ದಿನ ನಾವು ಎವ್ರಿ ಡೇ ವ್ರತ ಮಾಡೋದಕ್ಕಿಂತ ಅದ್ರಲ್ಲಿ ಪುಣ್ಯ ಸಹ ಇಲ್ಲ. ಬೇರೆ ದಿನ ಎಲ್ಲ ನಾವು ಉಪವಾಸ ಸುಮ್ನೆ ಮಾಡಿ ಅಲ್ಲ, ಅದಕ್ಕಿಂತ ಏಕಾದಶಿ ಚಾತುರ್ಮಾಸ ಎಲ್ಲ ಇದನ್ನ ನಾವು ಸಣ್ಣ ಇರುವಾಗಕ್ಕಿಂತಲೂ ಮಾಡ್ತಾ ಬಂದ್ರೆ ಆಗ ಆಟೋಮೆಟಿಕ್ಲಿ ನಮ್ಮ ಹೆಲ್ತ್ ಸರಿ ಇರ್ತದೆ. ಬಿಕಾಸ್ ಆ ಟೈಮಿಗೆ ಏನೆಲ್ಲ ಬೇಕು ಅದು ರೆಗ್ಯುಲೇಟ್ ಆಗ್ತದೆ. 1 in 15 days ನಾವು ಉಪವಾಸ ಮಾಡ್ತೀವಿ ಏಕಾದಶಿ. ಹಾಗೆ ಮಾಡ್ತಾ ಏನಾಗ್ತದೆ, ಈಗ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ, ಅದು ತುಂಬಾ ಒಳ್ಳೇದು ಅಂತ. ಹಾಗಾಗಿ ಯಾರೋ ನಮ್ಮ ಶಾಸ್ತ್ರಗಳು ಫಸ್ಟಿಗೆ ಹೇಳಿದ್ದಾರೆ, ಅದನ್ನ ನಾವು ಮಾಡ್ತಾ ಬಂದಿದ್ರೆ ನಮ್ಗೆ ಇಂತ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ಲ. ಹಾಗಾಗಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಸೊ ಈ ಚಾತುರ್ಮಾಸ ಸಹ ಹಾಗೆ 4 ತಿಂಗಳು. ಈಗ ರೇನಿ ಸೀಸನ್ ಅಲ್ಲ, ರೇನಿ ಸೀಸನ್ ಅಲ್ಲಿ ಏನಾಗಿರ್ತದೆ, ನಮ್ಗೆ ಸೌಂಡೇ ಕೇಳ್ತದೆ ಎಲ್ಲಾ ಕಡೆಯಲ್ಲಿ ಇನ್ಸೆಕ್ಟ್ಸ್, ಕಪ್ಪೆಗಳು, ಆಮೇಲೆ ಸಣ್ಣ ಸಣ್ಣ ಇನ್ಸೆಕ್ಟ್ಸ್, ನಮ್ಗೆ ಕಣ್ಣಿಗೆ ಕಾಣದಿರುವ ಬ್ಯಾಕ್ಟೀರಿಯಾಸ್ ತುಂಬಾ ಇರ್ತದೆ. ಯಾವುದರಲ್ಲಿ ಎಲ್ಲ ಲೀಫಿ ವೆಜಿಟೇಬಲ್ಸ್ ಮತ್ತೆ ವೆಜಿಟೇಬಲ್ಸ್ ತರಕಾರಿಗಳಲ್ಲೆಲ್ಲ ತುಂಬಾ ಕೂತಿರ್ತದೆ. ಹಾಗಾಗಿ ಅದನ್ನು ನಾವು ಆದಷ್ಟು ತಿನ್ನದೇ ಇರುದು, ಬಿಕಾಸ್ ಅವುಗಳಿಗೆ ಹಾರ್ಮ್ ಆಗೋದು ಬೇಡ ಒಂದು. ಇನ್ನೊಂದು, ಆ ಬ್ಯಾಕ್ಟೀರಿಯಾ ಎಲ್ಲ ನಮ್ಮೊಳಗೆ ಹೋಗಿ ನಮ್ಗೆ ರೋಗ ಕ್ರಿಯೇಟ್ ಆಗ್ತದೆ. ಸೊ ಅದನ್ನು ಸಹ ಅವಾಯ್ಡ್ ಮಾಡೋದು ಅಂತ. ಇನ್ನೊಂದು ಮತ್ತೆ ಏನು ಅಂತ ಹೇಳಿದ್ರೆ, ಹಾಗಾಗಿ ಆರೋಗ್ಯಕ್ಕೂ ಒಳ್ಳೇದು. ಆಮೇಲೆ ನಾವೀಗ ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಅಡಿಗೆ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವೀಗ ತರಕಾರಿ ತಗೊಂಡ್ ಬರ್ತೀವಿ, ಅದನ್ನು ವಾಶ್ ಮಾಡ್ತೀವಿ. ಸೊ ವಾಶ್ ಮಾಡುವಾಗ ನೀರಿಗೆ ನಾವು ಎಷ್ಟೋ ಕ್ರಿಮಿಕೀಟಗಳನ್ನು, ಇನ್ಸೆಕ್ಟ್ಸ್ ಅನ್ನು ಬಿಡ್ತೀವಿ. ಸೊ ಅದನ್ನ ಕೊಂದ ಪಾಪ ಉಂಟು ಅನ್ನೋಯಿಂಗ್ಲಿ. ಆಮೇಲೆ ತರಕಾರಿಗಳನ್ನು ಹಚ್ಚುವಾಗ ಪುನಃ ಕಟ್ ಮಾಡುವಾಗ ಪಾಪ ಬರ್ತದೆ. ಬಾಯ್ಲ್ ಮಾಡುವಾಗ ಏನಾದ್ರೂ ಸ್ವಲ್ಪ ಬಾಕಿ ಇದ್ರೆ ಅದು ಸಹ ಸಾಯ್ತದೆ ಅಲ್ಲಿ. ಸೊ ಅಲ್ಲಿ ಸಹ ಪಾಪ. ಹೀಗೆ ಅಡಿಗೆ ಮಾಡುವಾಗ ತುಂಬಾ ಪಾಪ ಕಟ್ಕೊಳ್ತೀವಿ ಆಕ್ಚುಲಿ ಅಡಿಗೆ ಮಾಡುವಾಗ. ಸೊ ಬಟ್ ಇದು ಆಕ್ಚುಲಿ ಅನ್ನೋಯಿಂಗ್ ಸಿನ್ಸ್ ಅಲ್ಲ, ನಾವು ಬೇಕು ಅಂತಲೇ ನಾವು ಹರ್ಟ್ ಆಗ್ಬೇಕು ಅಂತ ಮಾಡ್ತಾ ಇರೋದಲ್ಲ. ಸೊ ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿದ್ರೆ, ನಾವು ದೇವರಿಗೆ ಸಮರ್ಪಣೆ ಮಾಡಿದ್ರೆ, ನೈವೇದ್ಯ ಎಲ್ಲವನ್ನು ದೇವರಿಗೆ ನಾವು ಅಡಿಗೆ ಮಾಡಿದನ್ನು ಆಫರ್ ಮಾಡಿದ್ರೆ, ಸಮರ್ಪಣೆ ಮಾಡಿದ್ರೆ, ಆಗ ದೇವರು ಆ ದೋಷಗಳನ್ನು ಪರಿಹಾರ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ನಾವು ಸಮರ್ಪಣೆ ಮಾಡುದು ಹೆಚ್ಚಾಗಿ. ಯಾಕೆ ದೇವರಿಗೆ ಹಸಿವಿಲ್ಲದಿದ್ರೆ ಉಂಟಾ, ನಾವು ಯಾಕೆ ಅವನಿಗೆ ಕೊಡುದು ಅಂತ ಹೇಳಿದ್ರೆ, ನಮ್ಗೆ ಪಾಪ ಬರದ ಹಾಗೆ ಅವನು ನೋಡ್ಕೊಳ್ತಾನೆ, ಅದಕ್ಕೋಸ್ಕರ ನಾವು ಸಮರ್ಪಣೆ ಮಾಡುದು. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಭಗವಂತ ಐಟಮ್ಸ್ ಅಲ್ಲಿ ಇದ್ದ ಅವನ ಎಲ್ಲ ಕಡೆಯಲ್ಲಿ ದೇವರು ವ್ಯಾಪ್ತನಾಗಿದ್ದಾನಲ್ಲ. ಸೊ ಅದರಲ್ಲಿ ಸಹ ಒಂದೊಂದು ರೂಪ ಎಲ್ಲ ಇರ್ತದೆ, ಅದನ್ನೆಲ್ಲ ತಮ್ಮೊಳಗೆ ಹಾಕೊಂಡು ನಮ್ಗೆ ಇನ್ನೊಂದು ರೂಪ, ಅವನ ಸಮರ್ಪಣೆ ಆದ ರೂಪವನ್ನು ಹಾಕ್ತಾನೆ. ಇದನ್ನು ಸಮರ್ಪಣೆ ಪ್ರಾಸೆಸ್ ಇದು. ಸೊ ಹಾಗಾಗಿ ಈಗ ಏಕಾದಶಿ ಎಲ್ಲ ಹೇಗಾಗ್ತದೆ ಅಂತ ಹೇಳಿದ್ರೆ, ಕೆಲವು ಕಡೆಯಲ್ಲಿ ನಾವು ದೇವರಿಗೆ ನೈವೇದ್ಯ ಮಾಡ್ತೇವೆ, ನಾವು ತಿನ್ನದಿದ್ರು ನೈವೇದ್ಯ ಎಂಬುದು ಹಾಗೆ ಆಗ್ತದೆ. ಬಿಕಾಸ್ ದೇವರಿಗೆ, ನಾರಾಯಣನಿಗೆ ಏಕಾದಶಿ ಇಲ್ಲ, ಅವನಿಗೆ ಇಲ್ಲ. ವಾಯುದೇವರು ಪ್ರಾಣದೇವರು ಮಾಡ್ತಾರೆ, ಅದಕ್ಕೋಸ್ಕರ ಪ್ರಾಣದೇವರಿಗೆ, ಹನುಮಂತ ದೇವರಿಗೆ ತೀರ್ಥ ಮಾತ್ರ ಕೊಡ್ತಾರೆ ಮಠದಲ್ಲಿ. ಬಟ್ ದೇವರಿಗೆ ಏಕಾದಶಿ ಅಂತಿಲ್ಲ. ಆದ್ರೆ ಈ ಚಾತುರ್ಮಾಸ ವ್ರತದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಚಾತುರ್ಮಾಸದಲ್ಲಿ ವ್ರತದ ಅಡಿಗೆ ಮಾತ್ರ ಭಗವಂತನಿಗೂ ಸಮರ್ಪಣೆ, ಅಂದ್ರೆ ಅವನು ಅದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ದೇವರೇ ಅದನ್ನು ಸ್ವೀಕಾರ ಮಾಡುದಿಲ್ಲ ಅಂತ ಹೇಳಿದ್ರೆ, ಅವನಿಗೆ ಸಮರ್ಪಣೆ ಮಾಡದೆ ಯಾವುದೂ ಹೊಟ್ಟೆ ಒಳಗೆ ಹೋಗ್ಬಾರ್ದು ಅಂತ ಹೇಳುವಾಗ ವ್ರತದ ಊಟವೇ ಮಾಡ್ಬೇಕು ಅಂತ ಅರ್ಥ. ಇನ್ನೊಂದು, ಇದು ವ್ರತ ಮಾಡೋದ್ರಿಂದ ಇನ್ನೊಂದು ಫಲ ಏನು ಅಂತ ಹೇಳಿದ್ರೆ, ಇಂದ್ರಿಯ ನಿಗ್ರಹ ಅಂತ ಹೇಳಿದ್ರೆ, ಕೃಷ್ಣ ಹೇಳ್ತಾನೆ ನಾಲಿಗೆಯನ್ನು ಕಂಟ್ರೋಲ್ ಮಾಡೋದು ಇದ್ರದಲ್ಲಿ ಕಷ್ಟ ಅಂತ. ಅದ್ ನಮ್ಗೆ ಗೊತ್ತು ಸಹ. ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ, ವೃತ್ತದಲ್ಲಿ ಒಂದು ಲಿಮಿಟೆಡ್ ಐಟಮ್ಸ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ. ಹಾಗಿರುವಾಗ ಈಗ ನಮ್ಗೆ ಹೆಂಗಸ್ರಿಗೆಲ್ಲ ಎದ್ದು ಕೂಡ್ಲೆ ಏನ್ ಅಡಿಗೆ ಮಾಡುದು ಅಂತ, ನಮ್ಗೆಲ್ಲ ಬಂದ್ ಕೂಡ್ಲೆ ಶಾಲೆಯಿಂದ ವಾಟೆವರ್ ಎಲ್ಲಿಂದ ಬಂದ ಕೂಡ್ಲೆ ನಮ್ಗೆ ಹಸಿವಾಗಿದೆ ಎಂತ ತಿನ್ಲಿಕ್ಕೆ ಉಂಟು, ನಮ್ಗೆ ಹೊಟ್ಟೆ ತುಂಬಿಸೋದ್ಕಿಂತಲೂ ನಾಲಿಗೆಗೆ ರುಚಿ ಏನುಂಟು ಅಂತ ತೊಡು ಅಂತ ಹೇಳ್ತಾರಲ್ಲ, ಅದು ಹಾಗೆ ತೀರ್ಸ್ಬೇಕು ಅಂತ ಇರ್ತದೆ. ಅದು ಈ ವ್ರತದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ಲಿಮಿಟೆಡ್ ಐಟಮ್ಸ್ ಇರೋದ್ರಿಂದ ನಮ್ಗೆ ಏನ್ ತಿನ್ನುದು ಅಂತ ಅದರ ಕಡೆ ಗಮನ ಹೋಗುದೇ ಇಲ್ಲ, ಯೋಚನೆವೇ ಬರುದಿಲ್ಲ. ಅಂದ್ರೆ ನಾವು 4 ತಿಂಗಳಲ್ಲಿ ಅದಕ್ಕೆ
ಡೈಲಿ ರುಟೀನ್ ರುಟೀನ್ ಆಗಿ ಹೋಗ್ತದೆ ಅಂತ. ಹಾಗಾಗಿ ಒಂದು ಆಟೋಮೆಟಿಕ್ಲಿ ಒಂದು ನಾಲಿಗೆದ್ದು ಕಂಟ್ರೋಲ್ ಬರ್ತದೆ. ಸೊ ಇದು ಇನ್ನೊಂದು ಮೇನ್ ಇದು. ಅದಕ್ಕೆ ಋಷಿಗಳೆಲ್ಲ ಗೆಡ್ಡೆ ಗೆಣಸೆಲ್ಲ ತಿಂತ ಬದುಕ್ತಿದ್ರು. ಯಾಕೆಂತ ಹೇಳುವಾಗ ಬಿಕಾಸ್ ಅವರ ಕಾನ್ಸಂಟ್ರೇಷನ್ ಆಗ ಊಟದ ಕಡೆ ಹೋಗುದಿಲ್ಲ, ಅವರ ಎಂತ ಸಾಧನೆ ಮಾಡೋದು ಅದರ ಮೇಲೆ ಹೋಗ್ತದೆ ಅಂತ. ನಾವು ಆದಷ್ಟು ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಮಾಡಿದ್ರೆ ಸಾಧನೆ ಮಾಡ್ಲಿಕ್ಕೆ ಆಗ್ತದಲ್ಲ ಅಂತ. ಹಾಗಾಗಿ ಇಂದ್ರಿಯ ನಿಗ್ರಹ ಇನ್ನೊಂದು ಕಂಟ್ರೋಲಿಂಗ್ ದ ಸೆನ್ಸಸ್, ಇದು ಇನ್ನೊಂದು ಗುರಿ ಇದ್ರದ್ದು ಉದ್ದೇಶ. ಆಮೇಲೆ ಈ ವ್ರತದಲ್ಲಿ ಹಾಗಾಗಿ ಈ ತಿಂಗಳಲ್ಲಿ ಅಂದ್ರೆ 4 ತಿಂಗಳಲ್ಲಿ ಒಂದೊಂದು ತಿಂಗಳಲ್ಲಿ ಒಂದೊಂದು ವ್ರತ, ಒಂದೊಂದು ಟೈಪ್ ಆಫ್ ಫಾಸ್ಟಿಂಗ್. ಸೊ ಮೊದಲನೇ ವ್ರತ ಹೇಗೆ ಅಂತ ಹೇಳಿದ್ರೆ ಶಾಖಾ ವ್ರತ ಅಂತ ಕರೀತಾರೆ. ಅಂದ್ರೆ ವೆಜಿಟೇಬಲ್ಸ್ ತಿನ್ಲಿಕ್ಕಿಲ್ಲ ಅಂತ ಆಲ್ಮೋಸ್ಟ್ ಅದರ ಇದು ಬರ್ತದೆ. ಈ ವ್ರತದಲ್ಲಿ ಏನೆಲ್ಲ ತಿನ್ಬೋದು ತಿನ್ಬಾರ್ದು. ಸೊ ಯಾವ್ದೆಲ್ಲ ತಿನ್ಬೋದು ಅಂತ ಹೇಳಿದ್ರೆ ತಿನ್ಬಾರ್ದು, ಆಬ್ವಿಯಸ್ಲಿ ಉಳ್ದದೆಲ್ಲ ತಿನ್ಬೋದು ತುಂಬಾ ಕಮ್ಮಿ. ಅದಕ್ಕೋಸ್ಕರ ಅದನ್ನ ಹೇಳ್ತಾ ಬರ್ತೇನೆ. ಈಗ ರೈಸ್ ಆಗ್ತದೆ, ಗೋಧಿ ಆಗ್ತದೆ, ಜೋಳ ಆಗ್ತದೆ. ಆಮೇಲೆ ತರಕಾರಿಗಳಲ್ಲಿ ಯಾವುದೇ ವೆಜಿಟೇಬಲ್ಸ್ ಇಲ್ಲ, ತರಕಾರಿ ಯಾವುದೇ ಆಗುದಿಲ್ಲ, ಯಾವ್ದು ಸಹ ಆಗುದಿಲ್ಲ. ಫ್ರೂಟ್ಸ್, ಜೀರಿಗೆ ಅಂತದೆಲ್ಲ ಆಗ್ತದೆ. ಹೌದು, ಅದು ಅದೇ ಒಳ್ಳೆ ಮೆಣಸು, ಜೀರಿಗೆ, ಆಮೇಲೆ ಸಾಸಿವೆ, ಮತ್ತೆ ಇದು ಫ್ರೂಟ್ಸ್, ಉದ್ದಿನ ಬೇಳೆ. ಮತ್ತೆ ಬೇಳೆಗಳಲ್ಲಿ ಅದೇ ಉದ್ದಿನ ಬೇಳೆ ಮತ್ತೆ ಹೆಸರು ಬೇಳೆ ಮಾತ್ರ ಆಗುದು, ಬೇರೆ ಯಾವ್ದು ಆಗುದಿಲ್ಲ. ಮತ್ತೆ ಕಾಳು, ಈಗ ತರಕಾರಿ ಇಲ್ಲ ಅಲ್ಲ, ಸೊ ಕಾಳು ಯೂಸ್ ಮಾಡ್ಬೋದು. ಯಾವ್ದು ಅಂತ ಹೇಳಿದ್ರೆ ಹೆಸರು ಕಾಳು, ಅದು ಮಾತ್ರ. ಫ್ರೂಟ್ಸ್ ಯಾವ್ದು ಫ್ರೂಟ್ಸ್ ಇಲ್ಲ, ಮ್ಯಾಂಗೋ ಬಿಟ್ಟು. ಮಾವಿನ ಹಣ್ಣು ಅಂತ ಆಗ್ತದೆ, ಹುಳಿಯ ಬದಲು ಮಾವಿನ ಹುಳಿಯನ್ನು. ಹೌದು. ಆಮೇಲೆ ಅದೇ ಒಗ್ಗರಣೆಗೆಲ್ಲ ಯಾವ್ದು ಸ್ಪೈಸಸ್ ಇಲ್ಲ, ಒಳ್ಳೆ ಮೆಣಸು, ಜೀರಿಗೆ, ಸಾಸಿವೆ ಬಿಟ್ಟು. ಒಣಮೆಣಸು, ಹಸಿಮೆಣಸು ಇಲ್ಲ. ಒಣಮೆಣಸು, ಹಸಿಮೆಣಸು, ಆಮೇಲೆ ಇದು ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕುವಂತ. ಅದರಲ್ಲಿ ಜೀರಿಗೆ ಮಾತ್ರ ಹಾಕ್ಬೋದು. ಮತ್ತೆ ಇದು ಟರ್ಮರಿಕ್ಸ್ ಇಲ್ಲ, ಅರಿಶಿನ ಯೂಸ್ ಮಾಡ್ಲಿಕ್ಕಿಲ್ಲ. ಹೀಗೆ ಮೊದಲನೇ ವ್ರತ ಹೀಗಾಗ್ತದೆ. ಎರಡನೇ ವ್ರತದಲ್ಲಿ ಏನು ಅಂತ ಹೇಳಿದ್ರೆ ಸುಲಭ, ದಧಿ ವ್ರತ ಅಂತ ಕರೀತಾರೆ. ದಧಿಯನ್ನು ಅಂತ ಹೇಳಿದ್ರೆ ಮೊಸರು, ಕರ್ಡ್, ಅದು ಮಾತ್ರ ಇಲ್ಲ, ಬೇರೆ ಎಲ್ಲ ತಿನ್ಬೋದು. ಸೊ ಇದು ಎರಡನೇ ವ್ರತ. ಅಂದ್ರೆ ಗೆಡ್ಡೆ ಗೆಣಸುಗಳೆಲ್ಲ ಬರ್ತದೆ ಅದರಲ್ಲಿ. ಎಲ್ಲ ಬರ್ತದೆ, ಮೊಸರು ಬಿಟ್ಟು ಎಲ್ಲ ಬರ್ತದೆ. ಮಜ್ಜಿಗೆ ಸಹ ಯೂಸ್ ಮಾಡ್ಬೋದು, ಬಟ್ ಕಡ್ದದ್ದು. ಮೊಸರಿಗೆ ನೀರ್ ಹಾಕಿ ಮಜ್ಜಿಗೆ ಅಂತ ತಗೊಳ್ಳಿಕ್ಕಿಲ್ಲ. ಸೊ ಮೊಸರು ಯಾವ್ದ್ರಲ್ಲಿ ಹಾಕಿದ್ರು ಅದನ್ನ ತಗೊಳ್ಳಿಕ್ಕಿಲ್ಲ. ಮೂರನೇ ವ್ರತ ಕ್ಷೀರ ವ್ರತ. ಕ್ಷೀರ ಅಂತ ಹೇಳಿದ್ರೆ ಹಾಲು ಮಾತ್ರ ತಗೊಳ್ಳಿಕ್ಕಿಲ್ಲ, ಪುನಃ ಬೇರೆ ಎಲ್ಲ ಯೂಸ್ ಮಾಡ್ಲಿಕ್ಕೆ ಆಗ್ತದೆ, ಬೇರೆ ಎಲ್ಲ ಬರ್ತದೆ ವ್ರತಕ್ಕೆ, ಹಾಲು ಮಾತ್ರ ಇಲ್ಲ. ಹಾಗಾಗಿ ಹಾಲಿನಿಂದ ಮಾಡಿದ್ದು ಪಾಯಸ, ಸ್ವೀಟ್ ಇದೆಲ್ಲ ತಗೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆ ಕೊನೆಯ ವ್ರತ. ಸೊ ಮೊದಲನೇದು ಕೊನೆಯದು ತುಂಬಾ ಡಿಫಿಕಲ್ಟ್, ಕಷ್ಟ ಇರುವಂತದ್ದು. ಮಧ್ಯದಲ್ಲಿರುವಂತದ್ದು ಸುಲಭ ಇದೆ. ಸೊ 4ನೇ ತಿಂಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪುನಃ ತರಕಾರಿಗಳು ಅಂತ ಹೇಳಿದ್ರೆ ಯಾವ ತರಕಾರಿ ಆಗುದಿಲ್ಲ ಅಂತ ಅಷ್ಟು ರೂಲ್ ಇಲ್ಲ, ಬಟ್ ಭೂಮಿ ಅಡಿಯಲ್ಲಿ ಬೆಳೆದದ್ದು ಆಗ್ತದೆ, ಗೆಡ್ಡೆ ಗೆಣಸು ಆಗ್ತದೆ. ಆದ್ರೆ ಅದರಲ್ಲಿ ಪುನಃ ಕ್ಯಾರೆಟ್, ಬೀಟ್ರೂಟ್ ಇದೆಲ್ಲ ಶುರುವಿಗೆ ನಿಷಿದ್ಧ, ಅಂದ್ರೆ ತಿನ್ಲೇಬಾರ್ದು ಅಂತ ಮೊದಲೇ ಇರುವುದರಿಂದ ಅದೆಲ್ಲ ಖಂಡಿತ ಬರುವುದಿಲ್ಲ ವ್ರತಕ್ಕೆ. ಇನ್ನು ಉಳ್ದದ್ದು ಸಾಂಬ್ರಾಣಿ, ಮತ್ತೆ ಬೇರೆದ್ದು ಕೆಲವು ಗೆಡ್ಡೆಗಳೆಲ್ಲ, ಮತ್ತೆ ಕೇನೆ, ಸುವರ್ಣಗೆಡ್ಡೆ, ಆಮೇಲೆ ಈ ರೀತಿಯಾದಂತ ಗೆಡ್ಡೆಗಳಾಗ್ತದೆ. ಮತ್ತೆ ಬೇಳೆಗಳು ಯಾವುದೂ ಇಲ್ಲ. ಹಾಗಾಗಿ ಉದ್ದಿನ ಬೇಳೆ, ಹೆಸರು ಬೇಳೆ ಸಹ ಆಗುದಿಲ್ಲ, ಯಾವ ಬೇಳೆ ಸಹ ಆಗುದಿಲ್ಲ. ಮತ್ತೆ ಜೀರಿಗೆ, ಒಳ್ಳೆ ಮೆಣಸು ಮಾತ್ರ ಇಲ್ಲಿ ಸಹ. ಅರಿಶಿನ ಆಗ್ತದೆ ಬಿಕಾಸ್ ಅಂಡರ್ ದಿ ಗ್ರೌಂಡ್. ಆಮೇಲೆ ದ್ವಿದಳ ವ್ರತ ಅಂತ ಇದಕ್ಕೆ ಕರೀತಾರೆ. ದ್ವಿದಳ ವ್ರತ ಅಂತ ಹೇಳಿದ್ರೆ ಅದೇ ಭೂಮಿಯಿಂದ ಮೇಲೆ ಬರುವಾಗ ಅದು ಎರಡು ಆಗಿ ಬಂದದೆಲ್ಲ ಆಗುದಿಲ್ಲ. ಸೊ ಸಿಂಗಲ್ ಶೂಟ್ ಆಗಿ ಬರೋದೆಲ್ಲ ಆಗ್ತದೆ. ಇದು ಕೊನೆಯ ವ್ರತದ್ದು. ಪುನಃ ಇದರಲ್ಲಿ ಸಹ ಫ್ರೂಟ್ಸ್ ಇಲ್ಲ, ಮಾವಿನ ಹಣ್ಣು ಮಾತ್ರ. ಇನ್ನು ಮೊದಲನೇ ವ್ರತದಲ್ಲಿ ನಾನು ಹೇಳಿಕ್ ಮಾತಾಯ್ತು ತಿಮರೆ, ಮತ್ತೆ ಇದು ಪೊನ್ನಂಗಿನಿ ಅಂತ ಹೇಳ್ತಾರೆ. ಆಮೇಲೆ ಅಗಸಿ, ಇದು 3 ಆಗ್ತದೆ. ಅಗಸಿ, ಪೊನ್ನಂಗಿನಿ ಮತ್ತೆ ತಿಮರೆ. ಮತ್ತೆ ಇದು ತಮಂತ್ರೆ, ಅದು ಎಲ್ಲ ವ್ರತಗಳಿಗೆ ಬರ್ತದೆ ಮೋಸ್ಟ್ಲಿ. ಹಾಗಾಗಿ ಇದು 4 ತಿಂಗಳ ಆಹಾರ ಪದ್ಧತಿ. ಹಾಗಾಗಿ ಗೊತ್ತಿದ್ದದ್ದು ಸಾಧಾರಣವಾಗಿ ಎಲ್ರಿಗೂ ಚಾತುರ್ಮಾಸಕ್ಕೆ ನೆಲದಿಂದ ಬರುವಂತ ಎಲ್ಲಾ ವಸ್ತುಗಳು ಆಗ್ತದೆ ಅಂತ ಎಲ್ರು ತಿಳ್ಕೊಂಡದ್ದು. ಅಂದ್ರೆ ಗೆಡ್ಡೆ ಗೆಣಸು ಅಂತ ಮಾತ್ರ ಎಲ್ರಿಗೂ ಜನರಲ್ ಆಗಿ ಗೊತ್ತಿರುವಂತದ್ದು. ಇಷ್ಟು ಡಿಟೇಲ್ ಆಗಿ ಸಾಧಾರಣ ಯಾರು ಅದನ್ನು
ಆಚರಣೆಗೆ ಯಾರು ಹೋಗ್ತಿರ್ಲಿಲ್ಲ. ಆದ್ರಿಂದ ನಮ್ಗೆ ಇವತ್ತು ಸ್ವಲ್ಪ ತಿಳಿತು, ಗೊತ್ತಿಲ್ಲದ ವಿಷಯಗಳೆಲ್ಲ ಈಗ ತಿಳಿತು. ಹೌದು, ಈ ಚಾತುರ್ಮಾಸವನ್ನು ಮಾಡೋದ್ರಿಂದ ಲೌಕಿಕವಾಗಿ ಅಲೌಕಿಕವಾಗಿ ತುಂಬಾ ಪುಣ್ಯ. ಒಂದು ನಮ್ಗೆ ಆರೋಗ್ಯದ ಲಾಭ ಸಹ ಇದೆ. ಆಮೇಲೆ ಅದಕ್ಕೆ ಈಗ ಒಳ್ಳೆ ಮೆಣಸು ನೋಡಿ, ಎಲ್ಲ ಇದ್ರಲ್ಲಿ ಈಗ ರೈನಿ ಸೀಸನ್ ಅಲ್ಲ, ನಮ್ಗೆ ಶೀತ ಆಗುದೆಲ್ಲ ಜಾಸ್ತಿ, ಒಳ್ಳೆ ಮೆಣಸು ಅದಕ್ಕೆ ಬ್ಯಾಲೆನ್ಸ್ ಆಗ್ತದೆ. ಸೊ ಎಲ್ಲವೂ ಹಿಂದಿನ ಕಾಲದಲ್ಲಿ ಮಾಡಿದೆಲ್ಲ ಪ್ರಕೃತಿಗೆ ಅನುಗುಣವಾಗಿ ನಮ್ಮ ದೇಹದ ರಕ್ಷಣೆಗೆ ಮಾಡಿರ್ತಾರೆ. ಹಾಗಾಗಿ ಮತ್ತೆ ಪುಣ್ಯ ಅಂತ ಹೇಳಿದ್ರೆ ಅನಂತ ಪುಣ್ಯ, ದೇವರಿಗೆ ತುಂಬಾ ಪ್ರೀತಿ ಆಗ್ತದೆ. ಇಷ್ಟೆಲ್ಲ ಅವನಿಗೋಸ್ಕರ ನಾವು ತ್ಯಾಗ ಮಾಡಿ, ಈಗ ಯಾರೇ ಒಬ್ರು ಕೂಡ ಈಗ ನನ್ಗೋಸ್ಕರ ನೀನು ತುಂಬಾ ತ್ಯಾಗ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಗೆ ಎಷ್ಟು ಖುಷಿ ಆಗ್ತದೆ. ಆ ರೀತಿಯಾಗಿ ಹಾಗೆ ನಾವು ತ್ಯಾಗ ಮಾಡೋದು ಸಹ ಭಗವಂತನ ಮೇಲೆ ಪ್ರೀತಿಯಿಂದ, ಭಯದಿಂದ ಮಾತ್ರ ಅಲ್ಲ, ಪ್ರೀತಿಯಿಂದ. ಹಾಗಾಗಿ ಎಲ್ರು ಆದಷ್ಟು ಮಾಡ್ಬೇಕು ಅಂತ ಅಲ್ಲ, ನಮ್ಗೆ ಫುಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡೋದೇ ಬೇಡ ಅಂತ ಈ ವಿಷಯಗಳೆಲ್ಲ ಹಾಗೆ ಮಾಡ್ಬೇಕಾಗೇ ಇಲ್ಲ. ಯಾಕೆಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ನಾವು ಧರ್ಮದ ವಿಷಯದಲ್ಲಿ ಹೇಗೆ ಅಂತ ಹೇಳಿದ್ರೆ ಚೂರ್ ಮಾಡ್ತಾ ಬಂದ್ರು ಅದು ನಮ್ಮ ಅಕೌಂಟಿಗೆ ಫಿಲ್ ಆಗ್ತಾ ಬರ್ತದೆ. ಅಲ್ಲ ನೀವು ಫುಲ್ ಮಾಡಿದ್ರೆ ಮಾತ್ರ ಪುಣ್ಯ, ಹಾಗೆಲ್ಲ ಇಲ್ಲ. ಹಾಗಾಗಿ ಸರಿ, ಈ ವ್ರತ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಒಂದು ಹೊತ್ತು ಮಾಡ್ತೇನೆ, ಹೀಗೆ ಶುರು ಮಾಡ್ಬೋದು. ನಾನು ಒಂದು ಹೊತ್ತು ಮಾಡ್ತೇನೆ, ಇನ್ನು 2 ಹೊತ್ತು ವ್ರತದ್ದು ಒಂದು ಹೊತ್ತು ನಾರ್ಮಲ್ ಊಟ ಮಾಡುದು ಅಂತ ಹೇಳಿದ್ರೆ ಆ ಒಂದು ಹೊತ್ತು ಊಟ ಮಾಡಿದ ಪುಣ್ಯ ಇದ್ದೇ ಇದೆ. ಅದು ನೆಕ್ಸ್ಟ್ ಇಯರ್ಗೆ ಆಗುವಾಗ 2 ಹೊತ್ತು, ಹೀಗೆ ಅಂದ್ರೆ ಯಾವ್ದು ಕೂಡ ಒಮ್ಮೆಲೆ ಮಾಡ್ಬೇಕಾಗಿಲ್ಲ, ನಮ್ಗೆ ಆದಷ್ಟು ಟ್ರೈ ಮಾಡುದು. ಸೊ 1 ಹೊತ್ತು ಮಾಡೋದ್ರಲ್ಲಿ ಆಕ್ಚುಲಿ ನಮ್ಗೆ ಏನ್ ಲಾಸ್ ಇಲ್ಲ ಅಲ್ಲ, ನಮ್ಗೆ ಬೇಕಾದದನ್ನು ಮತ್ತೆ ಏನ್ ಬೇಕಾದ್ರೂ ತಿನ್ಬೋದಲ್ಲ. ಹಾಗಾಗಿ ಯಾವುದು ಕೂಡ ಹೀಗೆ ಅಂದ್ರೆ ಇಷ್ಟು ಮಾಡಿದ್ರೆ ಮಾತ್ರ ಪೂರ್ಣ ಫಲ, ಹಾಗೆ ಪೂರ್ಣ ಫಲಕ್ಕೆ ಆಬ್ವಿಯಸ್ಲಿ ಹಾಗೆ ಮಾಡ್ಬೇಕು ಅಂತ, ಆದ್ರೆ ನಮ್ಗೆ ಸಿಗುವಾಗ ಆದಷ್ಟು ಪುಣ್ಯ ಫಿಲ್ ಮಾಡ್ತಾ ಬರೋದು ಅಂತ ಆಗುವಾಗ, ಅಂದ್ರೆ ನಮ್ಗೆ ಯಾವಾಗ ಆಗ್ತದೆ ಆಗ ಫುಲ್ ಟ್ರೈ ಮಾಡ್ತಾ ಬರೋದು ಅಂತ. ಇದನ್ನು ಎಲ್ರು ಆದಷ್ಟು ಪ್ರಯತ್ನ ಮಾಡಿದ್ರೆ ನಮ್ಮ ಆಕ್ಚುಲಿ ನಮ್ಮ ಕಲ್ಚರ್ ಸಹ ಮುಂದೆ ಹೋಗ್ತಾ ಬರ್ತದೆ. ಒಂದು ಇಲ್ಲದಿದ್ರೆ ಇದೆಲ್ಲ ಮರ್ತು ಹೋಗ್ತದೆ, ಯಾರು ಮಾಡದೆ ಮರ್ತು ಹೋಗ್ತಾ ಬರ್ತದೆ, ಹಾಗಾಗ್ತದೆ. ಹಾಗಾಗಿ ಮತ್ತೆ ಹೇಳಿರ್ತೇವೆ ಅಷ್ಟೇ ಚಾತುರ್ಮಾಸ್ಯ ಅಂತ, ಅದರ ವಿಶೇಷತೆಗಳು ಇಷ್ಟೆಲ್ಲ ಇದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಅದೇ ಮಠದ ಪರಿಸರದಲ್ಲಿರುವವರಿಗೆ ಒಂಚೂರು ಇದು ಇರ್ತದೆ. ಈಗ ಉಡುಪಿಯಲ್ಲಿ ಇದ್ರಿಂದ ಇಷ್ಟಾದ್ರೂ ಗೊತ್ತಿರ್ಬೇಕಲ್ಲ, ಇಲ್ಲದ್ರೆ ನಮ್ಗೆ ಬೇರೆ ಕಡೆಯವ್ರು ಬಂದು ನಿಮ್ಮ ಈ ಚಾತುರ್ಮಾಸ್ಯ ಅಥವಾ ಈ ಹಬ್ಬ ಹರಿದಿನಗಳ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳುವಾಗ ನಾವು ನಮ್ಗೆ ಗೊತ್ತಿಲ್ಲ ಅಂತ ನಾವು ಹೀಗೆ ಇದ್ರೆ, ಅದ್ರ ಬದಲು ಆ ವಿಚಾರಗಳನ್ನಾದ್ರೂ ಸ್ವಲ್ಪ ಪೂರ ಅಲ್ದಿದ್ರು ಸ್ವಲ್ಪ ತಿಳ್ಕೊಂಡು ಇದ್ರೆ ಅದನ್ನ ಆಚರಣೆ ಮಾಡ್ತಾ ಬಂದ್ರು ಒಳ್ಳೇದೇ ಅಂತ. ಹಾಗಾಗಿ ಇದು ಜಸ್ಟ್ ಚಾತುರ್ಮಾಸದ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ತರ, ಚೂರ್ ಇನ್ಫಾರ್ಮೇಶನ್ ಅಷ್ಟೇ. ತುಂಬಾ ವಿಷಯದ ಚಾತುರ್ಮಾಸದ ಬಗ್ಗೆ ಹೇಳೋದಾದ್ರೆ, ಹಾಗಾಗಿ ಇದು ನಮ್ಗೇನು ಸಣ್ಣ ಇನ್ಫಾರ್ಮೇಶನ್ ಅಂತ ಅನ್ಸ್ಲಿಲ್ಲ. ಆಲ್ಮೋಸ್ಟ್ ನಮ್ಗೆ ಎಲ್ಲ ವಿಷಯವೂ ಇದ್ರೊಳಗೆ ತಿಳಿದಾಗೆ ಆಯ್ತು. ವೀಕ್ಷಕರಿಗೆ ಸಹ ತುಂಬಾನೇ ಇದರಿಂದ ತುಂಬಾ ನಾಲೆಜ್ ಬಂತು ಅಂತ ಅನ್ಕೊಳ್ತೇನೆ. ಯಾಕೆಂದ್ರೆ ಹೆಚ್ಚಿನವರಿಗೆ ಇದ್ರ ಬಗ್ಗೆ ಯಾರು ಅಂದ್ರೆ ಇಂಟ್ರೆಸ್ಟ್ ತಿಳ್ಕೊಳ್ಬೇಕು ಅಂತ ಸಹ ಅನ್ಸಿರುದಿಲ್ಲ ಕೆಲವೊಂದ್ಸತಿ, ಅಂದ್ರೆ ನಾವು ಆಚರಣೆ ಮಾಡುದಿಲ್ಲ ಅಲ್ಲ. ಹಾಗಾಗಿ ಓಕೆ, ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಅಂತ ಅಷ್ಟೇ ಇರ್ತದೆ. ಇವತ್ತು ನನ್ಗೆ ಅನ್ಸಿದ ಪ್ರಕಾರ ನಮ್ಗೆ ಗೊತ್ತಿದ್ದು ಮತ್ತೆ ಗೊತ್ತಿಲ್ಲದೆ ವಿಷಯಗಳನ್ನು ತುಂಬಾನೇ ಹೇಳಿಕೊಟ್ಟಿದ್ದಾಳೆ. ಅದ್ರ ಪ್ರಕಾರ ನಾವು ಅದನ್ನು ಆಚರಣೆ ಮಾಡ್ತಾ ಬಂದ್ರೂ ಒಳ್ಳೇದೇ. ಇವಳು ಹೇಳಿದಾಗೆ ನಾವು ಇದರಲ್ಲಿ ಒಂದ್ ಸ್ವಲ್ಪ ಆದ್ರೂ ದಿನನಿತ್ಯದಲ್ಲಿ ಮಾಡ್ಕೊಂಡು ಬಂದ್ರೆ ಈ 4 ತಿಂಗಳಲ್ಲಿ ನಮ್ಮ ಹೆಲ್ತು ಚೆನ್ನಾಗಿರ್ತದೆ. ಸ್ಲಿಮ್ ಆಗಿ ಇರ್ಬೇಕು ಅಂತ ಅನ್ಕೊಳ್ಳೋರಿಗೂ ಇದು ತುಂಬಾನೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಏನ್ ಹೇಳ್ತೀರಿ ಅಲ್ವಾ? ಅದರಿಂದ ಆಟೋಮ್ಯಾಟಿಕ್ ಡಯಟ್. ಹೌದು, ಅದರಿಂದ ನಮ್ಮ ಈ ಸ್ವಾಮೀಜಿ ಅವರು ಕೂಡ ಹೌದು, ಹೆಚ್ಚಾಗಿ ಚಾತುರ್ಮಾಸ ಅಂತ ಹೇಳಿದ ಕೂಡಲೇ ಸ್ವಾಮಿಗಳಿಗೆ ಅಂತ ಲಿಂಕ್ ಮಾಡ್ತೀವಿ. ಬಿಕಾಸ್ ಸ್ವಾಮಿಗಳು ಒಂದ್ ಕಡೆ ಕೂತ್ಕೊಂಡ್ ಬಿಡ್ತಾರೆ, ಎಲ್ಲಿಯೂ ಹೋಗುದಿಲ್ಲ. ಯಾಕೆಂತ ಹೇಳಿದ್ರೆ ಆಕ್ಚುಲಿ ಅದು ಹೀಗೆ ಭೂಮಿಯಲ್ಲೆಲ್ಲ ತುಂಬಾ ಹುಳಗಳು ಅದು ಇದು ಮೆಟ್ಕೊಂಡು ಹೋಗುವಾಗೆಲ್ಲ ದೋಷ ಬರ್ತದೆ ಅಂತ. ಹಾಗಾಗಿ ಈಗಲೂ ಕೂಡ ಪದ್ಧತಿ ಹಾಗೆ ಇದೆ. ಸ್ವಾಮಿಗಳೆಲ್ಲ 1-2 ತಿಂಗಳು ಎಲ್ಲೂ ಕೂಡ ಸಂಚಾರ ಮಾಡುದಿಲ್ಲ. ಇನ್ನೊಂದು, ಈ ಚಾತುರ್ಮಾಸದಲ್ಲಿ ಅವ್ರು ಒಂದು ಪ್ರದೇಶದಲ್ಲಿ ಇರುವುದ್ರಿಂದ ಆ ಜನರ ಪ್ರದೇಶಕ್ಕೆ ಭಗವಂತನ ಜ್ಞಾನ ಕೊಟ್ಟು ಅವರನ್ನು ಉದ್ಧಾರ ಮಾಡುವ ಹಾಗೆಯೂ ಆಗ್ತದೆ. ಸೊ ಒಂದು ಕಡೆಯಲ್ಲಿ ಒಬ್ಬೊಬ್ರು ಒಂದೊಂದು ಕಡೆಯಲ್ಲಿ ಕೂತು ಚಾತುರ್ಮಾಸ ಅಂತ ಹೇಳಿದ ಕೂಡಲೇ ನಮ್ಗೆ ಸ್ವಾಮೀಜಿಯವ್ರು ಮಾತ್ರ ಮಾಡುದು ಅಂತ ಎಲ್ಲರದ್ದು ಭಾವನೆ. ಮನೆ ಅಂದ್ರೆ ನಮ್ಮ ಜನಗಳೆಲ್ಲ ಅದ್ರ ಬಗ್ಗೆ ಅಷ್ಟು ತಲೆ ಹಾಕುದಿಲ್ಲ ಅಲ್ವಾ? ನಾವು ಎಲ್ಲ ಹಾಗೆ ತಿಳ್ಕೊಂಡಿದ್ವಿ ಮೊದ್ಲೆಲ್ಲ. ಇವತ್ತು ನಮ್ಗೆ ತುಂಬಾ ವಿಷಯಗಳು ತಿಳಿತು.
ಇಂಥದ್ದೇ ಕೆಲವು ಇಂಟ್ರೆಸ್ಟಿಂಗ್ ಆದ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಹಾಗೆ ಕೆಲವು ನಮಗೆ ತಿಳಿಯದ ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ಇನ್ನೊಂದು ಸಂಚಿಕೆಯಲ್ಲಿ ಬರ್ತಾ ಇದ್ದೇನೆ. ಅಲ್ಲಿವರೆಗೂ ಧನ್ಯವಾದಗಳು.